ಬೈಕಲ್ಲಿ ಓಡ್ತಾ ಇದ್ದೀವಿ. ವೀಕೆಂಡ್ ಅಲ್ವಾ? ಇವತ್ತು ಅಷ್ಟ ಆದಂಗೆ ಇವತ್ತು ಹಿಂಗಿದೆ ರಶು. ಅಪ್ಪ ಸಾಕು. ಜಾಯಿಂಟ್ ವೀಲ್ ಹೋಗೋಣ ಹೀರೋ ಆಗಲ್ಲ. ನೆಟ್ಫ್ಲಿಕ್ಸಲ್ಲೆಲ್ಲ ಬರ್ತದವ ನೋಡ್ಕೊಳ್ಳೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ತೇಜು ಜಟ್ಟಿ. ವೆಲ್ಕಮ್ ಟು ನ್ಯೂ ವ್ಲಾಗ್ ಗಾಯ್ಸ್. ಕನ್ನಡ ಮಂಡೆ, ಕನ್ನಡ ಹೆಣ್ಣೆ, ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು, ಕನ್ನಡ ಉಸಿರು, ಕಾವೇರಿನೇ ನಂಜಿ. ನಾನು ಕನ್ನಡಿಗ ಇವತ್ತು ನಾವು ಅಪ್ಪ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೇಗನೂ ಬರಬೇಕು ಇವತ್ತು ಮನೆಗೆ. ಇವತ್ತು ಬೇಗ ಬರಬೇಕು. ಯಾಕಂದರೆ 2 ರೀಸನ್ಸ್ ಐತೆ. ಒಂದು ಸಂಜೆ ಮೂವಿಗೆ ಹೋಗಬೇಕು, ಇನ್ನೊಂದು ನಮ್ಮ ಅಕ್ಕ ಬಾವ ಪಾಪು ಇಬ್ಬರು ಬರುತ್ತೆ, 3 ಜನ ಬರ್ತಾವ್ರೆ. ರೀಸನ್ಸ್ ಏನು ಅಂದರೆ ಜಾತ್ರೆ ಐತೆ, ನಾಳೆಯಿಂದ ಜಾತ್ರೆ ಐತೆ. ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಈ ಥರ ಜಾತ್ರೆ ಐತೆ ಅಂತ. ಆ್ಯಕ್ಚುಲಿ ಅವರು ಬರ್ತಾವ್ರೆ. ನಮ್ಮ ಅಕ್ಕ ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಜಾತ್ರೆ ನೋಡ್ತಾ ಇರೋದು. ಮ್ಯಾಕ್ಸಿಮಮ್ 3-4 ಇಯರ್ಸ್ ಏನೋ ಆಯಿತು, 4-5 ಇಯರ್ಸ್ ಆಯಿತು ಅವರು ಜಾತ್ರೆ ನೋಡಿ. ಸೊ ಫ್ಯಾಮಿಲಿ ಜೊತೆ ಈ ಸತಿ ಜಾತ್ರೆ ನೋಡೋಕೆ ಬರ್ತಾವ್ರೆ ವಿತ್ ಪಾಪು. ಸೊ ಅವನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅವನು 2 ವರ್ಷದಿಂದ ನೋಡಿಲ್ಲ ನಮ್ಮ ಇವ್ರ ಜಾತ್ರೆ. ಸೊ ನಾಳೆ ಬರ್ತಾವನೆ, ಇವತ್ತು ಬರ್ತಾವನೆ. ಆ್ಯಕ್ಚುಲಿ ಬೇಗ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಬಂದರೆ ಆಗುತ್ತೆ. ಸಮ್ ರೀಸನ್ ಸ್ವಲ್ಪ ಕೆಲಸ ಐತೆ ಮೈಸೂರಲ್ಲಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬೈಕ್ ತರಬೇಕಾಯಿತು. ನಮ್ಮ ದೊಡ್ಡಪ್ಪ ಮನೆ ಹತ್ರ ಬೈಕ್ ಹಾಕಿದೆ. ನಮ್ಮ ಮನೆ ಹತ್ರ ಜಾಗ ಇರಲಿಲ್ಲ. ಸೊ ಬೈಕ್ ತಗೊಂಡು ಅದಕ್ಕೆ ಪೆಟ್ರೋಲೆಲ್ಲ ಹಾಕಿಸಿ, ಸೊ ನಮ್ಮಪ್ಪ ರೆಡಿ ಆಗ್ತಾವ್ರು. ಅವರು ರೆಡಿ ಆದಮೇಲೆ ಟಿಫನ್ ಮಾಡಿಕೊಂಡು ಸೊ ಮೈಸೂರು ಕಡೆ ಓಡೋದು. ಆ್ಯಕ್ಚುಲಿ ಅವಳೆ ವೆದರ್ ನೋಡಿದ್ದೇವೆ, ಎಷ್ಟು ಅವಳೆ ಮೋಡೆಲ್ಲ ಮುಚ್ಕೊಬಿಟ್ಟೈತೆ. ನಾವು ಮನೇನ ಮೈಸೂರಿಗೆ ಹೋಗಿ ಚನ್ನಪಟ್ಟಣ ಬರೋ ಅಷ್ಟರಲ್ಲಿ ಮಳೆಗಳೇ ಬಂದಿಲ್ಲ ಅಂದರೆ ನಮ್ಗೆ ತುಂಬ ಒಳ್ಳೆಯದು. ನಾವು ಬಚಾವಾಗ್ತೀವಿ. ಈ ಮಳೆಗೆ ಲಾಕ್ ಆದರೆ ಹಿಂಸೆ ಅಂದರೆ ಹಿಂಸೆ. ಬೈಕಲ್ಲಿ ಬೇರೆ ಹೋಗೋದಲ್ವ, ಹಿಂಸೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಳೆಗೆಲ್ಲ ಬಂದಿಲ್ಲ ಅಂದರೆ ಒಳ್ಳೆಯದಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹಂಗೆ ಟೈಮ್ ಆಯಿತು ಅಂದರೆ ಎಲ್ಲೋಗಿವನಾ, ಎಲ್ಲೋಗಿಲ್ಲ. ಸರಿ, ಅದನ್ನೇ ಸ್ವಲ್ಪ ಬೇಗ ಕೆಲಸ ಮುಗೀತು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸ್ವಲ್ಪ, ಎಷ್ಟೋ ದಿವಸ ಆಯಿತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಸ್ವಲ್ಪ ಹೋಗಿ ನಾನು ಅಪ್ಪ ದರ್ಶನ ಮಾಡ್ಕೊಂಡು ಬರೋಣ. ಆಗೋದು ಕೆಲಸ ಎಲ್ಲ ಕ್ಲೀನಾಗಿ ಬೇಗ ಆಗಲಿ ಅಂತ. ಸಿಗೋಣ ಮತ್ತೆ. ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಕ್ಕೆ ಮನೇಲಿ ಒಂದು 2 ಐಟಮ್ ಹೇಳೋರೆ, ಅದೊಂದು ತಗೊಬಂದು ಕೊಟ್ಟು ಇನ್ನೊಂದು ನಾವು ಹೋಗೋಷ್ಟರಲ್ಲಿ ಅಪ್ಪ ರೆಡಿಯಾಗಿರ್ತಾರೆ. ಸೊ ಟಿಫನ್ ಮಾಡಿಕೊಂಡು ಓಡೋದು. ಯಾಕಂದರೆ ಸ್ವಲ್ಪ ಬೇಗ ಓಡಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರೋಂಗೆ ಸಿಚುವೇಶನ್ ಐತೆ. ಸೊ ಬೇಗ ಹೋದರೆ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬೇಗ ಬಂದರೆ ನಮಗೂ ಒಳ್ಳೆಯದು. ಮಳೆಯಲ್ಲಿ ಏನೂ ಲಾಕ್ ಆಗೋಲ್ಲ. ಸೊ ಬೇಗ ಬಂದರೆ ಬೆಟರ್ ಗಾಯ್ಸ್. ಸರಿಗ ಸಿಗೋಣ. ನಾನು ಇವಾಗ ಕೊಡ್ತಾ ಇದ್ದೀನಿ, ಸಿಗೋಣ. ನೋಡಿ ಇಲ್ಲಿ ನಮ್ಮ ಅಕ್ಕ ಅವ್ರು ನೋಡಿ, ಇಲ್ಲಿ ನಮ್ಮ ಅಕ್ಕ ನೋಡಿ ಹೆಂಗೆ ಅವ್ರು ನಾಚ್ಕೊತಾ ಇರೋದು ನೋಡಿ. ಬರೋದಿಷ್ಟು ಅಥವಾ ಒಂದು ರೌಂಡ್ ಹೋಗೋಣ ಬಾ. ಹಿಂದತ್ತಪ್ಪ, ಇಲ್ಲಿ ಆಗಲ್ತು, ಹಿಂಗೆ ಪ್ರೆಸ್ ಆಗುತ್ತೆ. ನಮ್ಮ ಅಕ್ಕನ ಪಾಪಗಳು ಇಲ್ಲಿ. ಅಯ್ಯಣ್ಣ ಅಯ್ಯಣ್ಣ ಏನಂತೀಯ? ಗೈಸ್ ಅಂತ. ಇವಾಗ ಜಸ್ಟ್ ಮನೆಗೆ ಬಂದೆ. ಬೇಡ ಐಟಮ್ ಹೇಳಿದ್ರು ತಗೊಬೋತಾ ಇದ್ದೀನಿ. ನಮ್ಮ ಅಪ್ಪನ ರೆಡಿ ಆಗವ್ರೆ ನೋಡಿ, ಕಾಫಿ ಕುಡಿತಾವ್ರೆ ಆಲ್ರೆಡಿ. ಟಿಫನ್ ಆಯಿತಾ? ಟಿಫನ್ ನೋಡಿ, ಟಿಫನ ಮಾಡ್ಕೊಬಿಟ್ಟವ್ರು ಆವಾಗಲೇ. ನಾವು ಇವಾಗ ಮಾಡ್ಕೋಬೇಕು. ಟಿಫನ್ ಮಾಡ್ಕೊಂಡು ಜೂಟ್ ಆಗಬೇಕು ಇವಾಗ ಮೈಸೂರು ಕಡೆಗೆ. ಆಯ್ತು, ರೆಡಿ ಆಯಿತು. ಪಂಕಾಗ ರೆಡಿಯಾಗಿ ಓಡ್ತಾ ಇದ್ದೀನಿ. ಅಮ್ಮ ಬಾಯ್ 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 ಬಾಯ್. ಪಂಕಾಗ ರೆಡಿಯಾಗಿ ಓಡ್ತಾ ಇದ್ದೀವಿ. ಟೈಮ್ ಆಗ್ಬಿಟ್ಟೈತೆ. ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿದೆ. ಪಾಪ ಏನೋ ನೋಡಿ ಲೈಟಾಗಿ ಬಿಸಿಲು ಬರ್ತಾ ಐತೆ. ಪಾಪ ಖುಷಿ ಅದೇನೆ. ಬೇಗ ಹೋಗಿ ಬೇಗ ಬಂದುಬಿಟ್ರೆ ಒಳ್ಳೆಯದು. ಪಾಪು ಜೊತೆ ಆಟ ಆಡ್ಬೋದು. ಮಕ್ಕಳು ರೆಡಿ ಆಗ್ಬಿಟ್ಟವ್ರೆ ನೋಡಿ. ಬೈಕಲ್ಲಿ ಓಡ್ತಾ ಇದ್ದೀವಿ ಇವತ್ತು. ಇವಾಗ ಜಸ್ಟ್ ಮೈಸೂರು ರೀಚ್ ಆಗಿದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟೈತೆ ನೋಡಿ. ಮೈಸೂರು ರೀಚ್ ಆಗಿದ್ದೀವಿ ಇವಾಗ. ಅಪ್ಪ ಸುಸ್ತಾಗ್ಬಿಟ್ಟೈತೆ ಸಿಕ್ಕಾಬಿಟ್ಟೆ. ಅಪ್ಪ ದೇವರ
ಗೈಸ್ ಇವಾಗ ಮೈಸೂರಿಗೆ ಬಂದಿದ್ದೀವಿ, ಬೆಟ್ಟದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಹೆವಿ ರೆಸ್ಟ್ ಅವರೇ ಗೈಸ್ ಇವತ್ತು, ಹೆವಿ ಸಿಕ್ಕಾಬಿಟ್ಟೆ ರೆಸ್ಟ್ ಅವರೇ, ಮಾತ್ರ ಭಯಂಕರ ಅವರೇ. ವೀಕೆಂಡ್ ಅಲ್ವಾ, ಸೊ ಭಯಂಕರ ರೆಸ್ಟ್ ಅವರೇ. ನೋಡೋಣ ಎಷ್ಟೊತ್ತಾಗೋದು ದರ್ಶನ ಅಂತ ನೋಡೋಣ, ಬನ್ನಿ ನೋಡೋಣ. ಎಷ್ಟು ಜನ ನೋಡಿ ಗೈಸ್, ಇವಾಗ ದರ್ಶನ ಆದಂಗೆ ಇವತ್ತು ಹೆವಿ ಡೌಟ್ ಗೈಸ್. ದರ್ಶನ ಮಾಡೋಕ್ಕೆ ಆಗಲಿಲ್ಲ, ಹೆವಿ ರೆಸ್ಟ್ ಅವರೇ, ಭಯಂಕರ ರೆಸ್ಟ್ ಅವರೇ. ಇಡೇ ಹಿಂಗಿದೆ ರೆಸ್ಟು, ಅಪ್ಪ ಸಾಕಾಗೋಗುತ್ತೆ. 200 ರೂಪಾಯಿ 5 ರೌಂಡು, 50 ರೂಪಾಯಿಗೂ 6 ರೌಂಡು, ಆಮೇಲೆ ಫ್ರೀ ರೌಂಡು 8 ರೌಂಡ್ ಇದೆ. ಅಲ್ಲ ಅದಕ್ಕೆ ಆಚೆ ಕೈ ಮೂತ್ ಬರ್ತಾ ಇದ್ದೀವಿ. ₹1,000 ಕೊಟ್ರು 3 ಲೈನ್ ಐತೆ, 200 ರೂಪಾಯಿ ಕೊಟ್ರು 3 ಲೈನ್ 4 ಲೈನ್ 4-5 ಲೈನ್ ಐತೆ. ಏನು ಮಾಡೋಕ್ಕಾಗಲ್ಲ, ಆಚೆ ದರ್ಶನ ಮಾಡ್ಕೊಂಡು ಓಡ್ತಾ ಇದ್ದೀವಿ ಗೈಸ್. ಇವಾಗ ಊಟನೂ ಮಾಡಿಲ್ಲ, ಇವಾಗ ಏನೂ ಮಾಡೋಕ್ಕಾಗಲ್ಲ. ದರ್ಶನ ಮಾಡ್ಕೊಂಡು ಆಚೆನೇ ನಮಸ್ಕಾರ ಮಾಡ್ಕೊಂಡು ಓಡ್ತಾ ಇದ್ದೀವಿ. ಹೆವಿ ರೇಷ್ ಅವರೇ ಗೈಸ್. ನೋಡಿ ಹಿಂಗವ್ರು ಎಲ್ಲರೂ, ಎಷ್ಟು ಜನ ಅವರೇ ಗೊತ್ತಾಗೈತಿ, ಇಲ್ಲಿ ಭಯಂಕರ ಜನ ಅವರೇ. ನಾನು ಆಚೆ ಬಂದ್ಬಿಟ್ಟೆ, ನಾವು ಸಿಕ್ಕಾಗ್ಬಿಟ್ಟೆ, ಆಚೆ ಬಂದ್ಬಿಟ್ಟಿದ್ದೀವಿ, ಆಗಲ್ಲ. ಭಯಂಕರ ಜನ ಅವರೇ, ಭಯಂಕರ ಜನ. ವೀಕೆಂಡ್ ಬೇರೆ ಅಲ್ವಾ, ಎಲ್ಲ ಬಂದ್ಬಿಟ್ಟವ್ರು ಇವತ್ತು. ಭಯಂಕರ ರೆಸ್ಟ್ ಅವರೇ. ಸಿಗೋಣ ಮತ್ತೆ. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ. ಓ ಗರ್ಭದಲ್ಲೇ ಆದ ಗಾಯ, ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗು. ನೋಡಿ ಗಾಯ್ಸ್, ಎಷ್ಟೈತೆ ಮೈಸೂರು, ಹೆಂಗೈತೆ ನೋಡಿ ಮೈಸೂರು. ಹಿಂಗೆ ಇಯರ್ಸ್ ಕೋರ್ಸ್ ಐತಿ ನೋಡಿ, ಇಯರ್ಸ್ ಕೋರ್ಸ್ ಐತೆ ಇಲ್ಲಿ. ಅಲ್ಲೊಂದು ಐತರಲ್ಲಿ, ಅದು ಲಲಿತ ಮಹಲ್ ಅಲ್ಲ ಅಂತ ನಾನು ಅನ್ಕೋತೀನಿ. ಮೇ ಬಿ ಲಲಿತ ಮಹಲ್ ಇರಬೇಕು, ಅದು ಗೊತ್ತಿಲ್ಲ. ಯಾಕಂದರೆ ಇನ್ನೊಂದು ಆ ಕಡೆ ಎಲ್ಲೋ ಒಂದು ಐತೆ, ಆ ಕಡೆ ಇದೇ ಥರ. ಸೊ ಅದು ಗೊತ್ತಾಗಲ್ಲ. ಇಲ್ಲೆಲ್ಲೋ ಅರಮನೆ ಕಾಣಿಸಲ್ಲ ಇಲ್ಲಿ. ನೋಡಿ ಹೆಂಗೈತೆ ನೋಡಿ ಮೈಸೂರು ಸಿಟಿ, ಎಷ್ಟು ಬಿಲ್ಡಿಂಗ್ಗಳು, ಯಪ್ಪ 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 ಹೆಂಗೈತೆ. ಇಲ್ಲಿ ಅರಮನೆ ಕಾಣಿಸಲ್ಲ ಗೈಸ್, ಇಲ್ಲಿ ಅರಮನೆ ಎಲ್ಲೈತೆ ಗೊತ್ತಾಗಲ್ಲ ಇಲ್ಲಿ ಗೈಸ್. ಇವಾಗ ಹಳ್ಳಿ ಮನೆ ಅಂತ ಊಟ ಬಂದಿದ್ದೀವಿ, ಹಳ್ಳಿ ಮನೆ ಅಂತ. ಇವಾಗ ಊಟ ಮಾಡ್ತಾಯಿದ್ದೀವಿ, ಆರ್ಡ್ರ್ ಮಾಡಿದ್ದೀವಿ. ಇವಾಗ ರೈಸ್ ಐಟಮ್ ಅಷ್ಟೇ, ಇವಾಗ ಏನಿಲ್ವಂತೆ ಇಲ್ಲಿ. ಆ್ಯಕ್ಚುಲಿ ದೋಸೆ ಇದು ಏನಿಲ್ವಂತೆ, ಬರೀ ರೈಸ್ ಐಟಮ್ ಮಾತ್ರ. ಅದಕ್ಕೆ ರೈಸ್ ಐಟಮ್ ಬುಕ್ ಮಾಡಿ ಆರ್ಡ್ರ್ ಮಾಡಿದ್ದೀವಿ. ಇದು ರೈಸ್ ಐಟಮ್ ಬಟ್ ಬೇರೆ ಏನಿಲ್ಲ, ಏನಿಲ್ವಂತ. ಅದಕ್ಕೆ ರೈಸ್ ಐಟಮ್ ಮಾಡಿದೆ ಅಷ್ಟೇ. ಹಳ್ಳಿ ಮನೆ ಅಂತ ತಿನ್ಕೊಂಡು ಚನ್ನಪಣ್ಣ ಕಡೆ ಜೂಟ್ ಬಂದಿದ್ದು ನೋಡಿಯಪ್ಪ. ಇಷ್ಟು ಐಟಮ್ ರೈಸು ಅಂತಂದರೆ ಇಷ್ಟು ಐಟಮ್ ಬರೋದು ಇಲ್ಲಿ. ಇಷ್ಟು ತಿನ್ನೋಸೋದೇ ಸುಸ್ತಾಗೋಗಿರೋದು ಯಪ್ಪ. ಅದು ಗೈಸ್ ಇದೆ ನೋಡಿ ಹಳ್ಳಿ ಮನೆ ಅಂತ, ಬಟ್ ರೈಟ್ ಮಾತ್ರ ಗೈಸ್ ಇವಾಗ ಎಷ್ಟು ಮಧುರ ರೀಚ್ ಆಗಿದ್ದೀವಿ. ಏನಿಲ್ಲ, ನಮ್ಮ ಅಪ್ಪ ಕಾಫಿ ಕುಡಿಬೇಕು ಅಂತಂದರು, ಅದಕ್ಕೋಸ್ಕರ ಈ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಕಾಫಿ ಸ್ವಲ್ಪ ಟೈಮ್ ಆಯ್ತೈತೆ, ಟ್ರಾವೆಲ್ ಮಾಡಿದಾಗ ಬೈಕಲ್ಲಿ ಮತ್ತು ಕಾಲೆಲ್ಲ ನಿಲ್ತೈತೆ. ಸೊ ಅವರಿಗೆ ಕಾಫಿನ ಟೀನೋ ಬೇಕು ಅಂದರು. ಸೊ ಅದಕ್ಕೋಸ್ಕರ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ. ಇವಾಗ ಸುಸ್ತಾಗಿದ್ದಾರೆ, ಕುಡ್ಕೊಂಡು ನೋಡೋದು. ಕಾಫಿ ನೋಡಿ ಎಷ್ಟು ಚೆನ್ನಾಗಿ ಕೈ ಕೂತಿದೆ, ಏನಾರು ಹಾಕ್ತಾರೆ ಅಂತ. ಓ
ಆಗ್ತದೆ ಪಾಪ ಅವಾಗಿಂದ ನೋಡಿ ಅಲ್ಲಿ ಮೇಲೆ ತಿಂತ ನಡೆಯೋದು ಹಾಂ ಕೆಳಗೆ ಹಾಕಿ ಹಾಂ ತಿಂತು ತಿನ್ನಲ್ಲ ಅಂದ್ಕೊಂಡಿದ್ದೆ ತಿಂತು ಹೋಯ್ ಗೈಸ್ ಜಸ್ಟ್ ಮನೆಗೆ ಬಂದ್ವಿ ಇವಾಗ ಹೊಡೆಯ್ತು ಇವಾಗ ನಾವು ಪುಣ್ಯ ಮಾಡಿದ್ದೀವಿ ಯಾಕಂದರೆ ಎಲ್ಲ ಮಳೆ ತಗಲಾಕೊಂಡೇನೆ ಬಂದಿದ್ದೀವಿ. ಎಲ್ಲ ಮಳೆ ತಗಲಾಕೊಂಡಿಲ್ಲ ಪುಣ್ಯ ಅಪ್ಪ ಪುಣ್ಯ ಮಾಡಿದ್ದೀವಿ ಅಲ್ಲಪ್ಪ ಮಚಾವಾಗಿದ್ದೀವಿ. ಬಟ್ ಇಲ್ಲೇನು ಮೋಡ ಇಲ್ಲ, ಬಟ್ ಬರ್ತಾ ಸ್ವಲ್ಪ ಮೋಡ ಇತ್ತು ಆ್ಯಕ್ಚುಲಿ. ಬಟ್ ಇವಾಗ ಓಕೆ ಸೇಫಾಗಿ ಅಪ್ಪ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಪೌರುಷ್ ಬೇಬಿ ಬಂದವನೇ ಇನ್ನು ಆಚೆ ಬರಬೇಕಾದ್ರೆ ಬರಲಿಲ್ಲ, ಯಾಕೋ ಮೇ ಬಿ ಎಲ್ಲ ಹೋಗಿದ್ದರೆ ಹಾಂ ಪುಣ್ಯ ಮಾಡಿದ್ದೀವಿ ನಾವಿಬ್ಬರು. ಬಿಡ್ರಿ ಹೋಣ ಸಿಗೋಣ ಮೇಲೆ ಕೊಡ್ತಾನೆ ಪೌರುಷ್. ಏನು ಬರ್ತಾವನೆ ಅಂತ ಪೌರುಷ್ ಎಲ್ಲವನೇ ಬಂದ ಏನು ಮಾಡ್ತಾವನೆ? ಹಾಂ ಏನ ಐ ಐ ಪೌರುಷ್ ಆಯ್ ಮಾಡು ಐ ಪ್ಲೇಯಿಂಗ್ ಕಿಸ್ಕೊಡು. ಅಯ್ಯಯ್ಯೋ ಗುಂಡಿ ಅದೇನದು ಜಾತ್ರೆ ಜಾಯಿಂಟ್ ವೀಲ್ ಚಿನ್ನಿ ಅದು. ಜಾಯಿಂಟ್ ವೀಲ್ ಏನೋ ಹೋಗೋಣ ಬಾ, ಅಮ್ಮ ಬರ್ತಾರಂತೆ ಹೋಗೋಣ. ಅಮ್ಮಂಗೆ ಹೇಳು ಅಣ್ಣ ಕೊಡ್ಸು ನನಗೆ ಹೆಂಗೆ ಅಂತ ಹೇಳು. ಅಮ್ಮಂಗೆ ಹೇಳಿ ಬರ್ತಾರೆ, ಅಮ್ಮಂಗೆ ಹೇಳು ಅಮ್ಮ ಕೊಡ್ಸು ಹಂಗೆಲ್ಲ ಅಂತ. ಏನು ಬೇಕು ಹಿಂಗಲ್ಲಿ? ಅದೇನಂತಾರೆ ಅದಕ್ಕೆ ಹೇಳಿ, ಅದೇನಂತಾರೆ ಅದಕ್ಕೆ? ಮಂದಿ ಅಲ್ಲ, ಅಲ್ಲಿ ಮಂದಿ ಕ್ರಿಕೆಟ್ ಆಡ್ತಾವ್ರೆ, ಅದಕ್ಕೆ ಅಲ್ಲಿ ಏನು ಚಕ್ರ ಥರ ಐತಿಲ್ಲ ಏನೋ ಜಾಯಿಂಟ್ ವೀಲ್ ಚೀಚಿ ಕೊಡ್ತೀನಿ ಈ ಕಡೆ ಹಂಗೆ ಮೇಲೆ. ಏನಪ್ಪ ಮೈಸೂರಾಣಿ ಯಾರದು? ಅದು ಯಾರಮ್ಮ ಚಿನ್ನ ಬರ್ತಾರದವರು? ಹೆಸ್ರೇನು ಮಮ್ಮಿ ಹೆಸ್ರೇನು? ಏನ ಜ್ಯೋತಿ ಏನವ್ರ ಹೆಸರು? ಏನಮ್ಮ ಅವ್ರ ಹೆಸರು? ಜ್ಯೋತಿ. ಏನಾಗಬೇಕು ನಿಂಗೆ? ಎಲ್ಲಿ ಹೋಗೋಣ? ನಾನು ಕಿಚ್ಚಿ ಕೊಡು. ಅದು ಆಡ್ಸೋಕ್ಕಾಗಲ್ಲ, ಅದು ಕೊಳಂಬಸ್ ಆಡ್ಸೋಕ್ಕಾಗಲ್ಲ ಪೌರುಷ್, ಅದು ಆಡ್ಸೋಕ್ಕಾಗಲ್ಲ ಬಿಡಿ. ಹಾಂ ಪೌರುಷ್ ಇಲ್ಲಿ ಆಯೇನು ಆಯೇ ಕುಳಿ ರೆಡಿ ಆಗ್ತಾ ಇದೆ. ಎಷ್ಟು ಸ್ಟಾರ್ಸ್ ಬಂದಿದ್ದೀವಿ ನಾವು, ನಮ್ಮ ಬಾಬಾ ಅಣ್ಣ ಫ್ರಿಜ್ ನೋಡಿದ ತಕ್ಷಣ ಓಡ್ಬಿಡ್ತಾನೆ. ಓಹೋ ಹೌದು, ತೆಗಿ ನೋಡೋಣ ಚೀನಿ ತೆಗಿ. ಚೆನ್ನಾಗಿ ಕೊಡ್ತಾನೆ ಅಪ್ಪಂಗೆ ತಕ್ಕೊಡು ಅಂತ. ವೆಯ್ ಏನು ಟಿ ವಿ ನೋಡ್ತಿದ್ದೆ ಇವಾಗಲೇ? ಸರ್ ಹೀರೋ ಬರ್ತವ್ರೆ. ಹೀರೋ ಅವರು ನೋಡಿ ಅಲ್ಲಿ ಹೀರೋ. ಹಿಂಗೆ ಸುಂದ್ರ ಹೆಂಗಾಗ್ತಾನೆ ಹೀರೋ ಥರ ಏನಾಗ್ತಾನೆ. ಎಲ್ಲಿ ನೋಡೋರು ಹೀರೋ ಸರ್ ನಮ್ಮ ಚನ್ನಪಣ್ಣ ನಮ್ಮ ಏನೋ ಕೋಟೆ ಬೀದಿಗೆ ಹೀರೋ ಅವರು, ಕೋಟೆ ಬೀದಿ ಏರಿಯಾಗೆ ಅವರು ಹೀರೋ ಅವರು ಅಲ್ವಾ ಸರ್? ಹೊಂಟೋದ್ರಲ್ಲಿ ನೋಡಿದ್ರು ಇಲ್ಲಿ ಅದೇ ನೋಡೋ ಹೀರೋ ಹೆಂಗೋನೆ. ಗಾಯ್ಸ್ ಪಿಕ್ಚರ್ ಹೋಗೋದು ಕ್ಯಾನ್ಸಲ್ ಆಯಿತು ಗಾಯ್ಸ್, ಪಿಕ್ಚರ್ ಹೋಗ್ತಾ ಇಲ್ಲ. ನಮ್ಮಣ್ಣ ಬೇಡ ನಾಳೆ ಹೋಗೋಣ ಅಂತವ್ರೆ. ಮುಗೀತು ಕತೆ ನೋಡಿ. ಈ ವ್ಯಕ್ತಿನೇ ಅಲ್ಲಿ ತಾತನ ಪಕ್ಕ ನಿಂತವ್ರಲ್ಲ ಆ ವ್ಯಕ್ತಿ ಬೇಡ ಅಂತ ಹೇಳ್ತಾವ್ರೆ. ಪಿಕ್ಚರ್ ಕ್ಯಾನ್ಸಲ್ ಆಯಿತು. ನಾಳೆ ಹೋಗ್ತೀವಲ್ಲೋ ಗೊತ್ತಿಲ್ಲ, ಹೋಗೋದೇ ಡೌಟನು ಬಿಡಿ. ಏನೂ ಮಾಡೋಕ್ಕಾಗಲ್ಲ, ನೆಟ್ಫ್ಲಿಕ್ಸಲ್ಲೆಲ್ಲ ಬರ್ತದೆ ನೋಡ್ಕೊಳ್ಳೋ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ಆಚೆ ಹೋಗ್ಬೇಕಷ್ಟೆ. ನಮ್ಮ ಬಾಬಾ ನಮ್ಮ ಅಕ್ಕೆಲ್ಲ ಔಟ್ಸೈಡ್ ಹೋದರು, ನಮ್ಮ ಅಣ್ಣನ ಜೊತೆ ನಾನೆಲ್ಲ ಔಟ್ಸೈಡ್ ಹೋಗ್ಬೇಕಷ್ಟೆ. ಎಲ್ಲೂ ಇಲ್ಲ ನಮ್ಮ ಸರ್ಕಲ್ ನಮ್ಮ ಮಠ
ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸಿಗೋಣ ಮತ್ತೆ. ಗೈಸ್ ಇವಾಗ ನಾವು ನಮ್ಮ ಬಾಬಾ ಮೂರಿಗೆ ಬಂದಿದ್ದೀವಿ, ಸ್ವಲ್ಪ ಏನಾದ್ರು ತೊಗೊಂಡೋಗೋಣ ಅಂತ. ಅಪ್ಪ ಮೂರ್ಗೆ ಹೋಗಿ ಐಟಮ್ ತೊಗೊಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪ ಫುಲ್ ಸುಸ್ತಾಗ್ಬಿಡೈತೆ, ಕಾಲೆಲ್ಲ ನೋಯ್ತಾ ಬಿದ್ದೈತೆ ಅವಾಗಲೇ. ಯಾಕೆ ಹೇಳ್ತೀರ, ಸುಸ್ತಾಗ್ಬಿಟ್ಟಿದೆ ಗೈಸ್. ನಾವು ಹೋಗ್ಬಿಟ್ಟು ರೆಸ್ಟ್ ಮಾಡ್ಬೇಕು ಇವಾಗ. ಫಸ್ಟು ಬೆಳಗ್ಗೆ ನಾನು 10 ಗಂಟೆ 11 ಗಂಟೆನೇ ಎದ್ದೇಳೋದು ನಾಳೆ ಪಕ್ಕ. ಈ ರೇಂಜಿಗೆ ಸುಸ್ತಾಗೈತೆ ಅಂದರೆ 10-11 ಗಂಟೆಗೆ ಎದ್ದೇಳೋದು ಪಕ್ಕ ನಾನು. ನಮ್ಮ ಪೌರುಷ ಬಿಟ್ಟರೆ, ಇಲ್ಲ ಅಂದರೆ ಇಲ್ಲ. ಸರಿ, ನಮ್ಮ ಭಾವ ಬಂತು ಮತ್ತೆ ಸಿಕ್ಕಿದ್ವಿ. ಆಯ್ತು ನೋಡಿ, ಕಾಂತಾರಾಗಿ ಬಂದಿದ್ದೀವಿ ನಾನು ನಮ್ಮ ಭಾವ. ಊಟ ಮಾಡಿ ಪಾರ್ಸೆಲ್ಲೇ ಕೊಡುವಲ್ರ ನಿಂದು. ಇಲ್ಲಿ ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡೋಳೆ. ಈ ಕಾಂತಾರ ಬಂದು ಊಟ ಮಾಡೋಕ್ಕೆ ನಾನು ನಮ್ಮ ಭಾವ. ನಮ್ಮ ಅಕ್ಕ ಬಂದಿಲ್ಲ ಇವತ್ತು, ಸೊ ಅದಕ್ಕೆ ನಾನು ನಮ್ಮ ಭಾವನೇ ಬಂದು ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಕಾಂತಾರ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ಸೂಪರ್ ಆಗೈತೆ. ನಿಮ್ಮ ಅಕ್ಕನಿಗೆ ನಿಮ್ಮ ಅಮ್ಮನಿಗೆ ಊಟ ತರಕ್ಕೆ ಹೋಗಿದ್ದೆ ಬಂಗಾರ. ಏನು ಬರ್ತೈತೆ ಅಲ್ಲಿ? ಏನು ಬರ್ತೈತೆ ಏನು ಬರ್ತೈತೆ ಚಿನ್ನಲ್ಲಿ? ಏನು ಬರ್ತೈತೆ ಅಲ್ಲಿ? ಹಾಂ, ಏನು ಬರ್ತೈತೆ ಚಿನ್ನಲ್ಲಿ? ಏನದು ಚೆನ್ನೈ ಗಾಡಿ. ಹಾಂ, ಏನದು? ಏನು ಚಿನ್ನದು? ಏನದು? ಚೆನ್ನೈ ಗಾಡಿ. ಚಿನ್ನಿ ಎಲ್ಲರಿಗೂ ಆಯ್ ಅನ್ನಮ್ಮ. ಆಯ್. ಇಲ್ಲಿ ಮೊಬೈಲ್ಗೆ ಇಲ್ಲಿ ಆಯ್. ಎಲ್ಲರೂ ಊಟ ಮಾಡಿ, ಎಲ್ಲರೂ ಮಲ್ಕೊಳ್ಳಿ. ಎಲ್ಲರೂ ನಿಮಗೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹಾಂ.